ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾವಿವಾಗ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ಗೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಬಟ್ಟೆ ಖರೀದಿ ಮಾಡೋಕ್ಕೆ, ಚಪ್ಪಲಿ ಖರೀದಿ ಮಾಡೋಕ್ಕೆ. ಅದೇ ರೀತಿ ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿ ವಿ, ಬೈಕ್ಸ್, ಕಾರ್ಸ್ ಏನೇ ಇರಲಿ, ಆ ಶೋರೂಮ್ಸ್லாம் ನಾವು ಹೋದಾಗ ಆ ಶೋರೂಮಲ್ಲಿ ಆ ವಸ್ತುಗೆ ನಿಗದಿ ಆಗಿರೋಂಥ ಶುಲ್ಕ ಏನಿದೆ, ಅಂದರೆ MRP ಪ್ರೈಸು, ಅದನ್ನು ಕೊಟ್ಟು ನಾವು ಖರೀದಿ ಮಾಡ್ತೀವಿ. ಅಲ್ಲಿ ನಾವೇನು ಚೌಕಾಸಿ ಮಾಡೋಕ್ಕೆ ಹೋಗಲ್ಲ, ಕರೆಕ್ಟ್ ಅಲ್ವಾ? ಆದರೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳು, ಅಂದರೆ ಹಣ್ಣು ಹಂಪಲು, ವೆಜಿಟೇಬಲ್ಸು, ಫ್ಲವರ್ಸು, ಹೂವುಗಳು, ಇದನ್ನು ನಾವು ಖರೀದಿ ಮಾಡೋಕ್ಕೆ ಹೋದರೆ ನಮ್ಮ ಸ್ಟ್ರೀಟ್ ವೆಂಡರ್ಸ್ ಹತ್ರ ನಾವು ತುಂಬ ಚೌಕಾಸಿ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಬಟ್ ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳೋದಷ್ಟೇ ಸ್ನೇಹಿತರೆ. ಯಾಕೆಂದರೆ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಸಿಲಲ್ಲಿ ನಿಂತು ವ್ಯಾಪಾರ ಮಾಡ್ತಿರ್ತಾರೆ. ಅವ್ರ ಹತ್ರ ತುಂಬ ಜಾಸ್ತಿ ಚೌಕಾಸಿ ಮಾಡೋದು ಬೇಡ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಹೇಳಿದ್ರೆ 8 ರೂಪಾಯಿ 9 ರೂಪಾಯಿ ಚೌಕಾಸಿ ಮಾಡಿ, ಪರವಾಗಿಲ್ಲ. ಆದರೆ 10 ರೂಪಾಯಿ ಅವ್ರು ಏನೋ ಹೇಳಿದಾಗ ನಾವು 5 ರೂಪಾಯಿ ಕೇಳಿದ್ರೆ ಆ ವಸ್ತುಗೂ ವ್ಯಾಲ್ಯೂ ಇರೋಲ್ಲ, ಅಲ್ಲಿ ಮಾರ್ತಿರೋದ್ರಿಗೂ ಬೆಲೆ ಇರೋಲ್ಲ. ಸೊ ಈ ವಿಡಿಯೋ ಮೂಲಕ ತಮಗೆಲ್ಲರೂ ಕೇಳ್ಕೊಳೋದಷ್ಟೇ, ನಾವು ಏನೇನಕ್ಕೋ ಅನ್ನೆಸರಿ ಖರ್ಚು ಮಾಡ್ತೀವಿ, ಆದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ತುಂಬ ಚೌಕಾಸಿ ಮಾಡೋದು ಬೇಡ ಸ್ನೇಹಿತರೆ. ಅವ್ರದ್ದು ಜೀವನ ನಡೀಬೇಕು. ಸೊ ಇಷ್ಟು ಹೇಳ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೌಕಾಸಿ ಸ್ಟ್ರೀಟ್ ವೆಂಡರ್ಸ್ ಹತ್ರ ದಯವಿಟ್ಟು ಮಾಡೋದು ಬೇಡ, ಅವ್ರದ್ದು ಜೀವನ ನಡೀಲಿ. ಇಷ್ಟು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. 1-2 ಒಳ್ಳೆ ಮಾತು, ಅಪ್ಪನೇ ನಮ್ಮ ಬಾಸು. ನಮಸ್ತೆ.